ಒಂದ್ ಟೈಮಿಗೆ ನೋಡಕ್ ಹೋದ್ರೆ ದೊಡ್ಡ ಸ್ಮಾರ್ಟ್ ಫೋನ್ ಅಂದ್ರೆ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ಒಳಗೆ 5000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಡೋದು ದೊಡ್ಡ ಮಾತಿತ್ತು. ಆದ್ರೆ ಈ ಸ್ಮಾರ್ಟ್ ಫೋನ್ ಒಳಗೆ 5700 ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಐತಿ. ಅಂದ್ರೆ ಇಡೀ ದಿನ ನೀನ್ ಏನ್ ಬೇಕಾದ್ರು ನೋಡ್ಕೊಂಡ್ ಕುಂದರತ್ತಾಗ ಫೋನ್ ಒಳಗೆ ಗೇಮ್ ಆಡ್ಕೊಂಡ್ ಕುಂದರ ಮಜಾ ಒಳಗೆ ಬ್ಯಾಟ್ರಿ ಆರಾಮ ಖಾಲಿ ಆಗತ್ತೆ. ಹಂಗಂತ ಹೇಳಿ ನೀ ದಿವ್ಸ ಪೂರ್ತಿ ಚಾರ್ಜಿಂಗ್ ಹಚ್ಕೊಂಡ್ ಕುಂದ್ರು ಟೆನ್ಷನ್ ಬೇಡ. 80 ವ್ಯಾಟಿನ್ ಫಾಸ್ಟ್ ಚಾರ್ಜಿಂಗ್ ಐತಿ. ಕಾರಣ ಬಿಡೋದ್ರೊಳಗೆ ಚಾರ್ಜಿಂಗ್ ಆಗಿರಂಗಿಲ್ಲ, ಆರಾಮಾಗಿ ಚಾರ್ಜ್ ಹಿಡಿತೈತಿ, ಸ್ವಲ್ಪ ಹೊತ್ತು ಬಿಡಬೇಕು. Oppo Find X8 ಸ್ಮಾರ್ಟ್ ಫೋನ್ ಲಾಂಚ್ ಗಿಂತ ಮುಂಚೆ ಹೆಂಗಿರ್ಬೇಕು ಅನ್ನೋದು ವಿಡಿಯೋಸ್ ಫೋಟೋಸ್ ಲೀಕ್ ಆಗ್ಬಿಟ್ಟಾವ. ಈ ಫೋಟೋ ಇವೆಲ್ಲ ಫೋಟೋ ಲಾಂಚ್ ಗಿಂತ ಮುಂಚೆ ಒಂದ್ ಹಿಂಟ್ ಕೊಡಾಕ್ ಕುಂತಾವ. ಸ್ಮಾರ್ಟ್ ಫೋನ್ ಸ್ವಲ್ಪ ದಿವಸದೊಳಗ ಲಾಂಚ್ ಆಗೋದೈತಿ. ಇಲ್ಲಿಗೆ ಐತಪ್ಪ ಅಂತಂದ್ರೆ ಒಂದ್ ಮಾತ್ ಬೇರೆ ಇರ್ತಿತ್ತು. ಬಾಕ್ಸ್ ಕಂಟೆಂಟ್ ವಿತ್ ಬಾಕ್ಸ್ ಕೊಟ್ಟಾಗ ಫೋಟೋ ಲೀಕ್ ಆಗ್ಬಿಟ್ಟೈತಿ. ಒಂದ್ ಮಾತ್ ಕ್ಲಿಯರ್ ಆತ, ಲಾಂಚ್ ಇವೆಂಟ್ ಯಾಕೆ ಇಡ್ತೀರಿ, ಹಿಂಗ ಲೀಕ್ ಮಾಡಿ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿಬಿಡ್ರತ್ತ. ಏನೇ ಇರ್ಲಿಪ್ಪ, ಲುಕ್ ವೈಸ್ ನೋಡಕ್ ಹೋದ್ರೆ Oppo Find X8 ಸ್ಮಾರ್ಟ್ ಫೋನ್ ಗಿಚ್ ಐತಿ. ಕ್ಯಾಮ್ರಾ ಕಟ್ಔಟ್ ಆಲ್ಮೋಸ್ಟ್ ಆಲ್ Oppo Find X7 ಗತೆನೆ ಇದ್ದರ್ನು ಅದ್ರ ಇಂಪ್ರೂವ್ಮೆಂಟ್ಸ್ ಬಹಳ ಐತಿ. ಬಹಳಷ್ಟು ಮಂದಿ ಗೇಮರ್ ಅದಾರ, ಫೋಟೋ ಹೊಡ್ಕೊಳಕ್ ಇಷ್ಟ ಪಡ್ತಾರ, ಸ್ಕ್ರೀನ್ ಚಲೋ ಬೇಕು, ಜಬರ್ದಸ್ತ್ ಅಂತ ವಿಡಿಯೋ ನೋಡ್ಕೊಂತ ಕುಂದಿರ್ತೀವಿ ನಾವು ಅನ್ನೋರ್ಗೆ ಒಂದ್ ನಂಬರ್ ಚಲೋ ಐತಿ. ಫಸ್ಟ್ ಈಗ ಹೇಳ್ದೆಲ್ಲ ಗೇಮರ್ಸ್ BGMI, PUBG, ಕಾಲ್ ಆಫ್ ಡ್ಯೂಟಿ ಮತ್ತೆ ಫ್ರೀ ಫೈರ್ ಪಾ ಎಲ್ಲ ಆಡ್ಕೊಂಡ್ ಕುಂದರ್ಗೆ ಚಲೋ ಪರ್ಫಾರ್ಮೆನ್ಸ್ ಸಿಗ್ಬೇಕಂತ ಹೇಳಿ ಸ್ಮಾರ್ಟ್ ಫೋನ್ ಒಳಗೆ MediaTek ಲಿಂತ ಬರೋ MediaTek Dimensity 9300 ಪ್ರೊಸೆಸರ್ ಯೂಸ್ ಮಾಡ್ಯಾರ. ಹೇಳ್ತೀನಿ, Qualcomm Snapdragon ಗೆ ಟಕ್ಕರ್ ಕೊಡುತ್ತೆ. ಬಹಳಷ್ಟು ಮಂದಿ ಕ್ರೇಜ್ ಇರ್ಬೋದು, ಸ್ನ್ಯಾಪ್ಡ್ರಾಗನ್ ಬೇಕು, MediaTek ಚಲೋ ಬರುತ್ತೆ, ಕಾಯ್ರಿ ನೋಡ್ರಿ ಯೂಸ್ ಮಾಡ್ರಿ. ಇಷ್ಟ ಆತ ಮುಂದಿನ ಸರ್ತಿ ಮತ್ತೆ ಬೇರೆ ತೋರಿ ಇಲ್ಲ Qualcomm ಹೋಗಿರತ್ತ. ಕ್ಯಾಮ್ರಾ, ಬ್ಯಾಟ್ರಿ, ಚಾರ್ಜಿಂಗ್ ಎಲ್ಲಾ ಚಲೋ ಕೊಟ್ಟಾರ. ಡಿಸ್ಪ್ಲೇ ಒಂದ್ ಕಡಿಮೆ ಕೊಟ್ರೆ ಕರೆಕ್ಟ್ ಅನ್ಸಂಗಿಲ್ಲ. ಹಂಗಂತೇಳಿ ಸ್ಮಾರ್ಟ್ ಫೋನ್ ಒಳಗೆ 1.5K ರಿಸೊಲ್ಯೂಷನ್ ಇರೋ ಚಾಕ್ ಡಿಸ್ಪ್ಲೇ ಕೊಟ್ಟಾರ. ಅಲ್ಟ್ರಾ ನ್ಯಾರೋ ಬೆಸಲ್ಸ್ ಡಿಸ್ಪ್ಲೇ, BOE ಸ್ಕ್ರೀನ್ ಅಂತ ಹೇಳಿ ಕರೆಯಾಕೊಂತಾರ. BOE ಅಂದ್ರೆ ಯಾವಾಗ ಇಂಡಿಯಾಗ ಲಾಂಚ್ ಆಗುತ್ತೆ ಅವಾಗ ಹೇಳ್ತೀನಿ. ಹಿಂದೆ ನಮ್ಗ ಕ್ಯಾಮ್ರಾ ಕಟ್ಟೋಟ ಆಲ್ಮೋಸ್ಟ್ ಅಲ್ಲ Oppo Find X7 ಗತಿನ ಕಂಡ್ರು ಟ್ರಿಬಲ್ ರೇಡ್ ಕ್ಯಾಮ್ರಾ ಸೆಟಪ್ ಸಿಗಾಕೊಂತೈತಿ. ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ಸ್ ಸೋನಿ ಲಿಂತ ಬರೋ ಸೋನಿ LYT600 ಸೆನ್ಸರ್ ಯೂಸ್ ಮಾಡ್ಯಾರ. ಸೋನಿ IMX ಸೆನ್ಸರ್ ನೀವು ಆಲ್ಮೋಸ್ಟ್ ಆಲ್ ರೆಡ್ಮಿ ಸೀರೀಸ್ ಒಳಗೆ ಇಲ್ಲ ರಿಯಲ್ಮಿ ಒಳಗೆ ಯೂಸ್ ಮಾಡಿರ್ಬೋದು. ಒಂದ್ ನಂಬರ್ ಗಿಚ್ ಸೆನ್ಸರ್ ಐತಿ. 600 ಸೆನ್ಸರ್ ಯಾವ ರೇಂಜಿಗೆ ಇರಬಾರ್ದು ಅಂತ ಹೇಳಿ. ಅಂದ್ರೆ ಮೆಗಾ ಪಿಕ್ಸಲ್ಸ್ ಮಾತಾಡಕ್ ಹೋದ್ರೆ 50 ಮೆಗಾ ಪಿಕ್ಸಲ್ಸ್ ಪ್ರೈಮರಿ ಸೆನ್ಸರ್ ಐತಿ. ಇನ್ನು 2 ಟೆಲಿಫೋಟೋ ಪೆರಿಸ್ಕೋಪ್ ಅಂತ ಹೇಳಿ ಕೊಡಾಕುಂತಾರ. ಅದ್ರ ಬಗ್ಗೆ ಡೀಟೇಲ್ಸ್ ಸ್ವಲ್ಪ ದಿನದೊಳಗೆ ಗೊತ್ತ ಆಗತ್ತೆ. ನಾವಿಲ್ಲ ಹೊಯ್ಕೊಳಕುಂತೀವಿ Android 15 ಅಪ್ಡೇಟ್ ಕೊಡ್ರು, ಬೇಟಾರ್ ಕೊಡ್ರು ಅಂತ ಹೇಳಿ ಕೊಡಾಕ ತಯಾರಲ್ಲ. ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ ಒಳಗೆ ನಮ್ಗೆ Android 15 ಆಪರೇಟಿಂಗ್ ಸಿಸ್ಟಮ್ ಸಿಗುತ್ತೆ. ಅಂದ್ರೆ ಕಲರ್ OS 15. Android 15 ಗೆ ಇವ್ರು ಸ್ವಲ್ಪ ಮಸ್ಕಾ ಹೊಡೆದ ಮಜಾ ಮಾಡಿ ನಿಮ್ಗೆ ಕೊಡೋದ ಲೇಯರ್ ಕಲರ್ OS 15 ಲೇಯರ್. ಹೇಳಕ್ ಕುಂತಾರ ವರ್ಚುವಲ್ ಸೆನ್ಸಿಟಿವ್ ಕಸ್ಟಮೈಸಬಲ್ ಬಟನ್ ಇರ್ಬೋದು ಅಂತ ಹೇಳಿ. ಯಾವ ತರ ಇರ್ಬೋದು ಅಂತ ಹೇಳಿ ಮುಂದೆ ನೋಡೋಣ. ಮೆಟಾಲಿಕ್ ಫ್ರೇಮಿಂಗ್, ಗ್ಲಾಸಿ ಬ್ಯಾಕ್, IP68 ಅಂಡ್ IP69 ರೇಟಿಂಗ್ಸ್, ಆಲ್ಮೋಸ್ಟ್ ಆಲ್ 7mm ಥಿಕ್ನೆಸ್ ಮ್ಯಾಗಿ ಸ್ಮಾರ್ಟ್ ಫೋನ್ ಬರ್ಬೋದು ಅಂತ ಹೇಳಿ ಹೇಳಕ್ ಕುಂತಾರ. ಲೀಕ್ಸ್ ಆಗಿರೋ ಪ್ರಕಾರ ಕಲರ್ಸ್ ನೋಡಕ್ ಹೋದ್ರೆ ಬ್ಲಾಕ್, ವೈಟ್, ಬ್ಲೂ, ಪಿಂಕ್ ಕಲರ್ ಒಳಗೆ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ಬೋದು. ಪಿಂಕ್ ಕಲರ್ ಹುಡುಗಿಯರ್ ಚಲೋ ಅನಿಸ್ತೈತಿ. Oppo Find X8 ಸ್ಮಾರ್ಟ್ ಫೋನ್ ಬಗ್ಗೆ ಲಾಂಚ್ ಆಗಿಂತ ಮುಂಚೆ ಇಷ್ಟಕೊಂಡು ಹೊರಗೆ ಬಂದ್ಬಿಟ್ಟೈತಿ. ಲಾಂಚ್ ಡೇಸ್ದೊಳಗೆ ಏನ್ ತೋರಿಸ್ತಾರ ಇವ್ರ, ಏನ್ ಸ್ಪೆಸಿಫಿಕೇಶನ್ಸ್ ಬಿಡ್ತಾರತ್ತ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಹೆಂಗ್ ಲಾಂಚ್ ಆಗುತ್ತೋ ಹಂಗ ನಿಮ್ಗೆ ನಾನು ಇಂಟಿಮೇಟ್ ಮಾಡ್ತೀನಿ. ಅದ್ರ ಸೊಳಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಟೆನ್ಷನ್ ಇಲ್ಲ. ಕೆಳಗೊಂದು ಕೆಂಪದ ರೆಡ್ ಬಟನ್ ಕಾಣಂತೈತಿ, ಅದ ಸಬ್ಸ್ಕ್ರೈಬ್. ಗೊತ್ತೈತಿ ನೀವು ಒತ್ತಂಗಿಲ್ಲ ಅಂತ ಹೇಳಿ, ನಾನು ನಿಮ್ಗೆ ಹೇಳಂಗಿಲ್ಲ ಒತ್ತಿರಿಪ್ಪ ಅಂತ ಹೇಳಿ. ಬೇಜಾರಾಗತ್ತೆ, ಹೇಳಿದ್ರು ಒತ್ತಂಗಿಲ್ಲ. ವಿಡಿಯೋ ಎದುರು ನೋಡ್ರಪ್ಪ ಅಂತಂದ್ರೆ ಭಾಳ ಖುಷಿ ಅನ್ಸೈತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.